ಹಾಯ್ ಗೈಸ್, ಫೈನಲಿ ಮೈಕ್ ಸೆಟಪ್ ಆಗಿದೆ ನೋಡಿ. ವಯರೆಲ್ಲ ಫಿಕ್ಸ್ ಮಾಡಿದ್ದೀನಿ, ಅದೇ ಕೇಬಲ್ ಸೇಮು, ಏನೂ ಚೇಂಜಸ್ ಇಲ್ಲ. ಆ್ಯಂಡ್ ಈಗ ಒಂದು ರೈಡ್ ಹೋಗುವ. ವಿಂಡ್ಶೀಲ್ಡ್ ಹಾಕಿಲ್ಲ ನಾನು, ಆ್ಯಂಡ್ ಹಾಗೆ ಹೋಗ್ತಾ ಇದ್ದೀನಿ. ನೋಡುವ ಹೇಗೆ ಬರುತ್ತೆ ವಾಯ್ಸ್ ಅನ್ನೋದನ್ನ ಈಗ ಒಂದು ಗೆಸ್ ಮಾಡುವ. ಆ್ಯಂಡ್ ಹಾಯ್ ಗೈಸ್, ಫೈನಲಿ ಮೈಕ್ ಸೆಟಪ್ ಆಗಿದೆ ನೋಡಿ. ವಯರೆಲ್ಲ ಫಿಕ್ಸ್ ಮಾಡಿದ್ದೀನಿ, ಅದೇ ಕೇಬಲ್ ಸೇಮು, ಏನೂ ಚೇಂಜಸ್ ಇಲ್ಲ. ಆ್ಯಂಡ್ ಈಗ ಒಂದು ರೈಡ್ ಹೋಗುವ. ವಿಂಡ್ಶೀಲ್ಡ್ ಹಾಕಿಲ್ಲ ನಾನು, ಆ್ಯಂಡ್ ಹಾಗೆ ಹೋಗ್ತಾ ಇದ್ದೀನಿ. ನೋಡುವ ಹೇಗೆ ಬರುತ್ತೆ ವಾಯ್ಸ್ ಅನ್ನೋದನ್ನ ಈಗ ಒಂದು ಗೆಸ್ ಮಾಡುವ. ಆ್ಯಂಡ್ ವರ್ತಿದೆಯಾ ಇಲ್ವಾ ಈ ಒಂದು ವಯರ್, ಅಂದರೆ ಇಯರ್ಫೋನ್ ವಯರ್ ವರ್ತಿದೆಯಾ ಇಲ್ವಾ, ವಾಯ್ಸ್ ಕ್ಲಿಯರಿಟಿ ಬರುತ್ತಾ ಏನು ಅನ್ನೋದನ್ನ ಈಗ ಚೆಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರ ರಿವ್ಯೂನ ನಾನು ನಿಮಗೆ ಕೊಡ್ತಾಯಿದ್ದೀನಿ. ಸೊ ಯಾರೆಲ್ಲ DJ Action 4, 5 ಯೂಸ್ ಮಾಡ್ತಾಯಿದ್ದೀರಾ, ಇವರಿಗೆಲ್ಲ ಇದು ಮೈಕ್ ಸೆಟಪ್ ಮಾಡಬೇಕು ಅನ್ನೋರಿಗೆ ಇದೊಂದು ಬೆಸ್ಟ್ ಯೂಸ್ ಆಗ್ತದೆ. ಯಾಕಂದರೆ ಇಲ್ಲಾಂದರೆ ನೀವೇನು ಮಾಡಬೇಕು ಅಂದರೆ ಅದಕ್ಕೆ ಅಡಾಪ್ಟರ್ ತೊಗೋಬೇಕು, ಅದಕ್ಕೆ ಒಂದು ಅಮೌಂಟು, ಇನ್ನೊಂದಕ್ಕೆ ಒಂದು ಅಮೌಂಟು. ಜಸ್ಟ್ ಇದೊಂದು ಇಯರ್ಫೋನಿಂದ ನೀವೇನು ಬೇಕು ಎಲ್ಲನೂ ಮಾಡ್ಬೋದು. ಆ್ಯಂಡ್ ಹಾಗಾಗಿ ಇದನ್ನು ನಾನು ಇವತ್ತು ರಿವ್ಯೂ ಮಾಡಲಿಕ್ಕೆ ಹೊರಟಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ, ಬನ್ನಿ. ಆ್ಯಂಡ್ ಆಲ್ಮೋಸ್ಟ್ ಒಂದು 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ನೋಡೋಣ ಇದರಲ್ಲಿ ಏನಾರು ಗಾಳಿ ಸೌಂಡು, ಇಲ್ಲಾಂದರೆ ಏನಾದ್ರು ಸೌಂಡ್ ಬರುತ್ತಾ, ಇಲ್ಲ ಏನಾದ್ರು ವೈಬ್ರೇಷನ್ ಆರು ನಾಯ್ಸ್ ಜಾಸ್ತಿ ಬರುತ್ತಾ ಏನು ಅನ್ನೋದನ್ನ ನೋಡೋಣ. ಆ್ಯಂಡ್ ಈಗ ವಿಂಡ್ಶೀಲ್ಡ್ ಹಾಕಿ ನೋಡೋಣ ಏನು ಅಂತ ಕತೆ. ಸೊ ಹಾಯ್, ಇದು ವಿಂಡ್ಶೀಲ್ಡ್ ಹಾಕಿ ನಾನು ಮಾಡ್ತಾ ಇರೋದು ವೀಡಿಯೋ. ಇದರಲ್ಲಿ ಹೇಗೆ ಬರುತ್ತೆ ಕ್ವಾಲಿಟಿ ಅನ್ನೋದನ್ನು ನಾನು ಮೊಬೈಲ್ಗೆ ಹಾಕಿ ಚೆಕ್ ಮಾಡಬೇಕು. ಆ್ಯಂಡ್ ಅಪ್ಲೋಡ್ ಮಾಡುವಾಗ ನನಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ನಾನು ಒಂದು ಬೆಸ್ಟ್ ಒಂದು ಮೈಕ್ ಸೆಟಪ್ ಮಾಡಿದ್ದೀನಿ ಅನ್ಕೋತೀನಿ. ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ನಾಯ್ಸ್ ಬರೋಲ್ಲ ಅಂತ ಕನ್ಫರ್ಮ್ ಆಗಿ ನನಗೆ ಗೊತ್ತಿದೆ. ಬನ್ನಿ, ವಿಂಡ್ಶೀಲ್ಡ್ ಹಾಕ್ಕೊಂಡು ರೋಡ್ ನಾನು ಬಂದೆ, ಅದೇ 60 ಒಂದು ಸ್ಪೀಡಲ್ಲಿ ಬಂದಿದ್ದೀನಿ. ಆ್ಯಂಡ್ ಅರೌಂಡು 2 ಕಿಲೋಮೀಟರ್